ಲಾರಿಯವ್ರ ಹತ್ರದಿಂದ ಹೆಂಗೆ ಕಿತ್ಕೊಳ್ಬೇಕೋ ದುಡ್ಡು ಹಂಗೆಲ್ಲ ಕಿತ್ಕೋತಾವ್ರೆ. ರೋಡ್ ಅಲ್ಟು ರೂಲ್ಸ್ ಬೇರೆ ಬಂದಿದೆ. ಆಲ್ ಇಂಡಿಯಾ ಪರ್ಮನೆಂಟ್ ಗಾಡಿಗಳಿಗೆಲ್ಲ ಪ್ಯಾನಿಕ್ ಬಟನ್ ಇರಲೇಬೇಕು ಅಂತೇಳಿ. ನಮಗೂ ಪ್ಯಾನಿಕ್ ಬಟನ್ ಏನೋ ಜಾಸ್ತಿ ಆಗ್ಬಿಟ್ಟವೆ. ಡೀಸೆಲ್ ಸಿಗ್ತಾ ಇಲ್ಲ, ಲೋಡ್ಗಳು ಇಲ್ಲ, ಏನು ಮಾಡೋದು ಒಂದು ಅರ್ಥ ಅಂತಾರೆ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನದ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ತಿಂಗಳು ಹತ್ತತ್ರ ಭತ್ತ ಹೊಡೆದು ಒಂದು ವಾರ ಮನೇಲಿ ರೆಸ್ಟೆಲ್ಲ ತಗೊಂಡು ಈ ಟ್ರಿಪ್ ಗೋವಾ ಬಂದು ಗೋವಾದಿಂದ ಲೋಡ್ ಆಗ್ತಾಯಿತ್ತು. ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ಲೋಡ್ ಆಗ್ತಾಯಿದೆ. ನೀರು ನೋಡಿ ಹೆಂಗೆ ಸೋರ್ತೈತೆ ಆ್ಯಂಗ್ಲರ್ಗಳಿಗೆಲ್ಲ. ನೋಡ್ರ ಗೋವಾ ಇದು ಹಾಸನ ಮತ್ತು ಮೈಸೂರು 2 ಡೆಲಿವರಿ ಲೋಡ್ ಆಗ್ತಾಯಿದೆ. ಇಲ್ಲಿ ನೋಡ್ರೆ ಮಳೆನೇ ಇಲ್ಲ. ಆದರೆ ಆ್ಯಂಗ್ಲರ್ಗಳಿಗೆಲ್ಲ ಮೊನ್ನೇನು ಮಳೆ ಬಂತಂತೆ, ಆ್ಯಂಗ್ಲರ್ಗಳಿಗೆಲ್ಲ ನೀರಾಗ್ಬಿಟ್ಟವೆ. ಅದನ್ನ ಹಂಗೆ ಲೋಡ್ ಮಾಡ್ತಾರೆ. ಯಾವತ್ತೂ ಹಂಗೆ ಲೋಡ್ ಮಾಡೋಂಗಿಲ್ಲ, ಯಾಕಂದ್ರೆ ತೂಕ ಡಿಫ್ರೆನ್ಸ್ ಬರುತ್ತೆ. ಮತ್ತು ಎಲ್ಲ ರೆಸ್ಟ್ ಹಿಡಿದಿದೆಲ್ಲ ಥರಲ್ಲಿ ಹಿಡಿದ್ರೆ ಪಾಲ್ಟಿಗಳು ಖಾಲಿ ಮಾಡಲ್ಲ. ನೋಡಿ ಇವಾಗ ಕಾಣ್ತಿದೆ ನೋಡಿದ್ರೆ, ಈ ಥರಲ್ಲಾದರೆ ಪಾಲ್ಟಿಗಳು ಖಾಲಿ ಮಾಡಲ್ಲ. ಹಾಗಾಗಿ ವಿಡಿಯೋ ಎಲ್ಲ ಮಾಡಿಕೊಳ್ತಾ ಇದ್ದೀನಿ. ನೋಡೋಣ ಅಲ್ಲಿ ಪಾಲ್ಟಿ ಏನಾರ ಕೇಳಿದ್ರೆ ಹಿಂಗೆ ತೋರ್ಸೋಕೆ. ನೀರು ನೋಡಿ ಎಷ್ಟು ಸೋರ್ತೈತೆ ನೋಡಿ ಎಷ್ಟು ನೀರು ಸೋರ್ತೈತೆ. ಬನ್ನಿ ಇವೆಲ್ಲ ವೀಡಿಯೋ ಅವ್ರಿಗೆಲ್ಲ ಶೇರ್ ಮಾಡಬೇಕು. ಶೇರ್ ಮಾಡಿಬಿಟ್ಟು ನೋಡೋಣ, ಕ್ಲೀನಾಗಿ ಲೋಡ್ ಮಾಡಿಸ್ಕೊಂಬಿಡೋಣ. ಲೋಡ್ ಮಾಡಿಸ್ಕೊಂಡು ಮತ್ತೆ ಸಿಗೋಣ. ನಮ್ಮ ಜರ್ನಿ ಎಲ್ಲಿಗೆ ಅಂತ ಹೇಳ್ತೀನಿ. ಫೈನಲ್ಲಾಗಿ ನಮ್ಮ ಗಾಡಿ ಅಂತೂ ಲೋಡ್ ಆಗಿದೆ. ನೋಡಿ ಯಾವ ಥರ ನೀರು ಸೋರ್ತೈತೆ. ಹೆಚ್ಚು ಕಮ್ಮಿ 1 ಅವರ್ ನಿಲ್ಲಿಸಿದ್ದೆ. ನೋಡಿದ್ರೆ ಎಷ್ಟು ಸೋರೈತೆ ನೀರು. ಇವೆಲ್ಲ ಸೋರಿರೋದು ಅಲ್ಲಿಂದ. ಇವೆಲ್ಲ ವೀಡಿಯೋ ಮಾಡಿ ಆಫೀಸ್ನವ್ರಿಗೆ ಕಳಿಸ್ಬೇಕು. ಯಾಕಂದರೆ ಅಲ್ಲಿ ತೂಕ ಶಾರ್ಟೇಜ್ ಬರುತ್ತೆ. ಈ ನೀರು ಅಲ್ಲಿ ಹೋಗ್ತಾ ಎಲ್ಲ ಡ್ರೈ ಆಗಿಬಿಡ್ತಾವೆ. ಆವಾಗ ತೂಕ ಅಲ್ಲಿ ಕಡಿಮೆ ಬರುತ್ತೆ. ಹಂಗಾಗಿ ಫಸ್ಟೇ ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಲೋಡ್ ಆಗಿರೋದು ನೋಡಿ. ಇವೆಲ್ಲ ರೆಸ್ಟ್ ಹಿಡಿದಾವೆ ನೋಡಿದ್ರೆ. ಕೆಲವು ಕಂಪ್ನಿಯಲ್ಲಿ ಖಾಲಿ ಮಾಡಲ್ಲ, ಈ ಥರ ಎಲ್ಲ ರೆಸ್ಟ್ ಹಿಡಿದ್ರೆ. ಹಂಗಾಗಿ ನೋಡಿ ಇದು ನೋಡಿ ಎಷ್ಟು ಸೋರ್ತಾನೆ ಐತಿ ಇನ್ನೂ. ಹಾಗಾಗಿ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ಅಲ್ಲಿ ಹೋಗಿ ಇದು ಮಾಡೋಣ. ಬಿಲ್ ಇನ್ನೂ ಕೊಟ್ಟಿಲ್ಲ, ಇನ್ನೊಂದು ಅರ್ಧ ಗಂಟೆ ಬಿಲ್ ಕೊಡ್ತೀನಿ ಅಂತ ಹೇಳೋನೆ. ಬಿಲ್ ಇಸ್ಕೊಂಡು ಸೀದಾ ಬಿಡ್ತಾರಣ. ನಮ್ಮ ಜರ್ನಿ ಬಂದ್ಬಿಟ್ಟು ಹಾಸನ ಟಚ್ಚು ಮೈಸೂರು 2 ಡೆಲಿವರಿ ಇದೆ. 2 ಕಡೆ ಖಾಲಿ ಮಾಡಿ ಅಲ್ಲಿಂದ ಯಾವ ಕಡೆ ಹೋಗೋದು ಏನಂತ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ಬಿಲ್ಲೆಲ್ಲ ಈಸ್ಕೊಂಡು ನಾನು ಪೆಟ್ರೋಲ್ ಬಂಕಿಗೆ ಬಂದೆ. ನಮ್ಮ ಟೈಮೇ ಚೆನ್ನಾಗಿಲ್ಲ ಇವತ್ತು. ಆ ಫ್ಯಾಕ್ಟ್ರಿಯಲ್ಲಿ ಯಾವತ್ತೂ ಬಿಲ್ಲು ಸಿಕ್ಕಾಬಿಟ್ಟೆ ಲೇಟ್ ಕೊಡೋದು. ಆದರೆ ಇವತ್ತು ಬೇಗ ಕೊಟ್ಟ. ಅಲ್ಲಿಂದ ಇಲ್ಲಿ ಪೆಟ್ರೋಲ್ ಬಂಕ್ ಬಂದಿದ್ದೀನಿ. 9:30 10 ಗಂಟೆ ಆಗ್ತೈತಿ ಇವಾಗ. ಇಲ್ಲಿ ಏನಪ್ಪ ಸಮಸ್ಯೆ ಅಂದರೆ ಡೀಸೆಲ್ ಇಲ್ಲ. ನಮಗೆ ಗೋವಾದಲ್ಲಿ ಯಾವತ್ತೂ ಸಮಸ್ಯೆ ಆಗಿದ್ದಿಲ್ಲ, ಇವತ್ತು ಸಮಸ್ಯೆ ಆಗ್ಬಿಡೈತೆ. ಅಂದರೆ ಇಲ್ಲಿ ಹಾಕ್ತಾರೆ. ಟ್ಯಾಂಕರ್ ಗಾಡಿ ಬಂದಿದೆ, ಬೆಳಗಿಂದ ಇರಲಿಲ್ವಂತೆ. ಇವಾಗ ಟ್ಯಾಂಕರ್ ಬಂದಿದೆ. ಅದು ಖಾಲಿ ಆಗೋವರೆಗೂ ಡೀಸೆಲ್ ಹಾಕೋಂಗಿಲ್ಲ. ಒಂದು 1 ಅವರ್ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಗಾಡಿ ಎಲ್ಲ ಸೀಬರ್ಡ್ ಗಾಡಿ. ಇದೊಂದು ಬಸ್ಸು ಸೀಬರ್ಡು ಅವರ ಕಂಪ್ನಿ ಗಾಡಿಯಲ್ಲಿ ಇಲ್ಲೇ ಹಾಕೋ ಸೀಬರ್ಡ್ ಗಾಡಿಯವರೆಲ್ಲ. ಹಾಗೆ ನಮ್ಮ ಗಾಡಿನೂ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದೀವಿ. ಈಗ 1 ಅವರ್ ಆಗುತ್ತೆ ಅಂತ ಹೇಳಿದ್ದಾರೆ. ಟ್ಯಾಂಕರೆಲ್ಲ ಖಾಲಿಯಾಗಿ ಅದೆಲ್ಲ ಟೆಸ್ಟಿಂಗು ಎಲ್ಲ ಮಾಡಿ ಆಮೇಲೆ ಡೀಸೆಲ್ ಹಾಕ್ತಾರೆ. ನಮ್ಮ ಅರ್ಜಿನ ನೋಡಿ ಲೈಟ್ ಹಾಕ್ಸಿರೋದು ಯಾವ ಥರ ಐತೆ. ಇವತ್ತು ಕೂತ್ಕೊಂಡಿದ್ದೆಲ್ಲ ಫಿಟ್ ಮಾಡಿದ್ದೆ ಆ ಲೈಟು. ಅದು ಮೇಲ್ಗಡೆ ಮುಂಚೆನೇ ಹಾಕಿದ್ದೆ, ಈ ಕೆಳಗಡೆ ಅದು ಇವತ್ತು ಹಾಕಿದೆ. ಸುಮ್ಮನೆ ಕೂತಿದ್ನಲ್ಲ ಇಲ್ಲಿ ಗೋವಾದಲ್ಲಿ. ಗೋವಾ ಬಂದು 3 ದಿನ ಆಲ್ಟ್ ಆಗಿದ್ದೆ ನಾನು. 3 ದಿನದ ನಂತರ ಲೋಡಾಗಿ ಹೋಗ್ತಿರೋದು. ಎಲ್ಲೆಲ್ಲೂ ಲೋಡ್ಗಳಿಲ್ಲ, ಬಾಡಿಗೆಗಳು ರೇಸ್ ಆಗ್ತಿಲ್ಲ. ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಟ್ಟವೆ. ಡೀಸೆಲ್ ಸಿಗ್ತಾಯಿಲ್ಲ, ಲೋಡ್ಗಳು ಇಲ್ಲ. ಏನು ಮಾಡೋದು ಒಂದು ಅರ್ಥ ಆಗ್ತಿಲ್ಲ. ಹಾಗಾಗಿ ಮೈಸೂರು ಟಚ್ಚು ಹಾಸನ ಲೋಡ್ ಮಾಡಿರೋದು ನಾನು. ನೋಡೋಣ ಹೆಂಗೆ ಇನ್ನು ಮುಂದೆ ಹೆಂಗಾಗುತ್ತೆ. ಇದೇ ಸಮಸ್ಯೆ ಕಂಟಿನ್ಯೂ ಆಗುತ್ತಾ, ಈ ಸಮಸ್ಯೆಗೆಲ್ಲ ಬಗೆಹರಿತಾವ ಏನನ್ನೋದು ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇವಾಗ ಡೀಸೆಲ್ ಎಷ್ಟೊತ್ತು ಹಾಕ್ತಾರೆ ನೋಡ್ಕೊಂಡು ಡೀಸೆಲ್ ಹಾಕ್ಕೊಂಡು ನಿಧಾನಕ್ಕೆ ಹೋಗೋಣ. ನಾಳೆ ಅಂತೂ ಖಾಲಿ ಮಾಡೋಕ್ಕಾಗಲ್ಲ, ನಾಡ್ದೇನೆ. ಸತತ 2.5-3 ಗಂಟೆ ನಂತರ ಡೀಸೆಲ್ ಹಾಕ್ಕೊಂಡು ಬಿಟ್ಟಿದ್ದೀನಿ. ಡೀಸೆಲ್ದು ಎಲ್ಲ ಕಡೆ ಸಮಸ್ಯೆ ಇತ್ತು. ನಮ್ಗೆ ಇಲ್ಲಿವರೆಗೂ ಯಾವತ್ತೂ ಸಮಸ್ಯೆ ಇರಲಿಲ್ಲ. ಈ ಟ್ರಿಪ್ಪು ಸಮಸ್ಯೆ ಆಯಿತು. ಟೈಮ್ ನೋಡ್ಬೋದು, ಇಲ್ಲೇ 12:45. ನಾನಿಲ್ಲಿ ಬರಬೇಕಾದ್ರೆ 10 ಗಂಟೆ. ಅಲ್ಲಿಗೆ ಅಂದರೆ 2 ಅವರ್ ಟೈಮ್ ವೇಸ್ಟ್ ಆಯಿತು. ಇಷ್ಟೊತ್ತಿಗೆ ಕಾರವಾರ ಬಿಟ್ಟು ಅಂಕೋಲ ಹತ್ರ ಕಾರವಾರ ಬಿಟ್ಟು ಹೋಗ್ಬೋದಿತ್ತು. ಏನು ಮಾಡೋಕ್ಕಾಗಲ್ಲ. ಮತ್ತು ಮುಂದೆ ಸಿಗುತ್ತೋ ಇಲ್ವೋ, ಸಿಗುತ್ತೆ ಅಂತ ಹೋಗಿ ಸಿಗದೆ ಹೋದಾಗ ಎಲ್ಲ ಎಡವಟ್ಟು ಆಗ್ಬಿಡ್ತವೆ.
ಇಲ್ಲಿ ಸಿಗುತ್ತೆ ಅಂತ ಕನ್ಫರ್ಮ್ ಇತ್ತು. ಟ್ಯಾಂಕರ್ ಬಂದಿತ್ತು, ಖಾಲಿ ಮಾಡ್ತಾಯಿದ್ರು. ಅರ್ಧ 1 ಅವರ್ ಲೇಟ್ ಆಗುತ್ತೆ ಅಂದ್ರೆ ಪರವಾಗಿಲ್ಲ, 1 ಅವರ್ ಅಲ್ಲ 2 ಅವರ್ ಲೇಟ್ ಆಗಲಿ ಪರವಾಗಿಲ್ಲ ಅಂತೇಳಿ ನಿಲ್ಲಿಸಿ ಡೀಸೆಲ್ ಹಾಕ್ಕೊಂಡು ಬಿಟ್ಟಿದ್ದೀವಿ. ನಮ್ಮ ಮೈಸೂರು ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಹಾಸನ ಖಾಲಿ ಮಾಡ್ಕೊಂಡು ಮೈಸೂರಿಗೆ ಹೋಗ್ಬೇಕು. 2 ಡೆಲಿವರಿ ಬಂಕಲ್ಲಿ ಡೀಸೆಲ್ ಹಾಕೊಂಡು ಬಿಡ್ತಿದ್ದಂಗೆ ಘಾಟ್ ಸ್ಟಾರ್ಟ್ ಆಗುತ್ತೆ. ಇದು ಘಾಟ್ ಕರ್ಮಲ್ ಘಾಟ್ ಅಂತೇಳಿ ಹತ್ಕೊಂಡು ಹೋಗ್ಬೇಕು. ಬಾರ್ಡ್ರ್ ಪಾಸಾಗಿ ಕರ್ನಾಟಕ ಎಂಟ್ರಿ ಕೊಟ್ಟಿದ್ದೀನಿ. ಟೈಮ್ ಆಲೆ 1:15 ಆಯ್ತಾ ಬಂತು. ಮಳೆ ಹನಿಯೋಕ್ಕೆ ಶುರುವಾಗೈತೆ. ಬಾರ್ಡ್ರಲ್ಲಂತೂ ಇವತ್ತು ನಮ್ಮ ಗಾಡಿನ ಯಾವಾಗಲೂ ಚೆಕ್ಕೇ ಮಾಡಲ್ಲ ಅವರು. ಇವತ್ತಂತೂ ಮೇಲ್ಗಡೆ ಎತ್ತಿ ತಾರ್ಪಲ್ ಒಳಗಡೆ ಎಲ್ಲ ಏನೇನು ಐತೆ ಚೆಕ್ ಮಾಡಿ, ಮೇಲೆ ದೊಡ್ಡ ತಾರ್ಪಲ್ ಐತಲ್ಲ, ಮಳೆ ನೋಡಿ ಜೋರಾಯ್ತು, ಅದನ್ನು ಕಾಲಲ್ಲೆಲ್ಲ ಹಾಕಿ ತುಳಿದು ಏನಾರು ಐತಾ ಇಲ್ವಾ ಬಾಟ್ಲು ಅಂತ ಫುಲ್ಲು ಚೆಕ್ಕಿಂಗು. ಅಪ್ಪ ಮಳೆ ಇಲ್ಲಿ ಬೇರೆ ಪೊಲೀಸ್ನವ್ರು ಇರ್ತಾರೆ ಇವಾಗ. ಇಲ್ಲಿ ಇವ್ರಿಗೆ ಬೇರೆ ತೋರಿಸ್ಬೇಕು. ಇಲ್ಲಿ ಪಾಸ್ ಆಯಿತು. ಲೈಟ್ಗಳು ನೋಡ್ಬಿಟ್ಟು ಕ್ಯಾ ಇತ್ನಾ ಡೆಕೋರೇಷನ್ ಕ್ಯಾ ಅಂತಾನೆ. ಲೈಟ್ಗಳು ನೋಡ್ಬಿಟ್ಟು ಪೊಲೀಸವರು ಇಷ್ಟೊಂದು ಡೆಕೋರೇಷನ್ ಮಾಡಿದೆಯಲ್ಲಪ್ಪ ಅಂತಾರೆ. ಆದರೆ ಒಟ್ಟಿನಲ್ಲಿ ನಮ್ಮ ಅಂಕೋಲ ಕಾರವಾರ ಹಗಲಲ್ಲಿ ಬಂದು ಪೊಲೀಸ್ನವ್ರ ಕೈಲಿ ಏನಾರ ನಾನು ತಗ್ಲಾಕಂಡೆ ಅಂದ್ಕೊಂಡ್ರೆ ಎಲ್ಲ ಲೈಟ್ ಕಿತ್ತು ಬಿಸಾಕ್ಬಿಡ್ತಾರೆ ಅವರು. LED ಇದ್ರೂ ಬಿಡೋದೇ ಇಲ್ಲ ಅವರು. ವೀಲ್ ಸ್ಪಾನರ್ ತೆಗೆದು ಅವ್ರದ್ದೇ ಕಾರ್ದು ವೀಲ್ ಸ್ಪಾನರ್ ತಗೊಬಂದು ಕೊಟ್ಟು ಹೊಡೆದಾಕ್ಸ್ತಾರೆ. ಅಷ್ಟು ಸ್ಟ್ರಿಕ್ಟ್ ನಮ್ಮ ಅಂಕೋಲದಲ್ಲಿ, ಕಾರವಾರದಲ್ಲಿ. ನಮ್ದ್ರಾಗಂತೂ ಇಲ್ಲ LED ಲೈಟ್ಗಳು. ಇವು ಮಾಮೂಲಿ ಕಲರ್ ಲೈಟ್ಗಳು ಡಿಸೈನ್ ಇದಕ್ಕೆ ಅಂತ ಹಾಕೊಂಡಿದ್ದೀವಿ ಅಷ್ಟೇ. ಅದನ್ನು ಕಂಡ್ರೆ ಬಿಡಲ್ಲ. ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವುದೇ ಒಂದು ವಸ್ತು ಲೈಟನ್ನ ಆ ಲೈಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಕಂಪ್ನಿ, ಅವ್ರು ಸರ್ಕಾರದಲ್ಲಿ ಪರ್ಮಿಷನ್ ತಗೊಂಡೇ ಅದನ್ನು ಕಂಪ್ನಿ ತಯಾರು ಮಾಡಿರ್ತಾರೆ, ಓಪನ್ ಮಾಡಿರ್ತಾರೆ. ಯಾಕಂದ್ರೆ ನಾವು ಏನೇ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತೀವಂದರೆ ಅದು ಸರ್ಕಾರದಿಂದ ಒಪ್ಪಿಗೆ ತಗೊಂಡು, ಪರ್ಮಿಷನ್ ತಗೊಂಡು, ಲೈಸೆನ್ಸ್ ತಗೊಂಡು ಮಾಡಿರ್ತೀವಿ. ಎಲ್ಲ ಲೈಸೆನ್ಸ್ ಕೊಟ್ಟಿರ್ತಾರೆ. ಯಾಕಂದರೆ ಅದರಿಂದ ಟ್ಯಾಕ್ಸ್ ಎಲ್ಲ ಹೋಗುತ್ತೆ ಅವ್ರಿಗೆ. ತಿರ್ಗಾ ಇಲ್ಲಿ ಬಂದು ಕಿತ್ಕೊಳ್ಳೋದು. ಏನು ಕತೆನೋ ಏನೋ ಸರ್ಕಾರದ್ದು ನಿಯಮ ರೂಲ್ಸ್ಗಳು ಅವ್ರವ್ರಿಗೆ ಗೊತ್ತು. ಸದ್ಯಕ್ಕೆ ಯಾವುದು ಮಂಜಾಲಿ ಏನಪ್ಪ ಊರ ಹೆಸರು, ನಾಚಕೇನ ಭಾಗ ಹೋಗು. ಏನೋ ಊರ ಹೆಸರು ಓದಕ್ಕೆ ಬರಲ್ಲ ಅಂತೈತೆ. ಹೋಗೋಣ ಆರಾಮಾಗಿ. ಬಾರ್ಡ್ರ್ ಅಂತೂ ಪಾಸ್ ಮಾಡ್ಕೊಂಡ್ವಿ. ನಿಧಾನಕ್ಕೆ ಹೋಗೋದಷ್ಟೇ. ಎಲ್ಲಿವರೆಗೂ ನಿದ್ದೆ ಬರುತ್ತೋ ಅಲ್ಲಿವರೆಗೂ ಓಡಿಸೋದು, ಮಲಿಕೊಳ್ಳೋದು. ಬೆಳಗ್ಗೆ ಎದ್ದದು ಆರಾಮಾಗಿ ಓಡಿಸ್ಕೊಂಡು ಹೋಗೋದು. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಗೂಳಾಪುರ ಬಂದು ರಾತ್ರಿ ಮಲಿಕೊಂಬಿಟ್ಟಿದ್ದೆ 4:15. ಈಗ ಬೆಳಗ್ಗೆ ಎದ್ದು ಬಿಡ್ತಾಯಿದ್ದೀನಿ. ಟೈಮ್ ಆಲೆ 8 ಗಂಟೆ. ಯಲ್ಲಾಪುರ ಘಾಟ್ ಹತ್ತಿಸ್ತಾ ಇದ್ದೀನಿ ನೋಡಿ. ವ್ಯೂ ಸಾಕಾಗೈತೆ. ಮಳೆ ಬಂದಿರೋದಕ್ಕೂ ಅದಕ್ಕೂ ಎಲ್ಲ ಹಚ್ಚ ಹಸಿರಾಗ್ಬಿಟ್ಟವೆ. ಆರಾಮಾಗಿ ಬಂದೆ. ಒಂದು 3-4 ಅವರ್ ಏನೋ ಮಲಿಕೊಂಡು ಎದ್ದು ಹೋಯ್ತಾ ಇದೆ ನೋಡಿ. ಇವಾಗ ಘಾಟ್ ಹತ್ತಿಸ್ಕೊಂಡು ಯಲ್ಲಾಪುರ ಘಾಟ್ ಅಂತ ಈ ನಡುವೆ ಸೂಪರ್ ವ್ಯೂ ನೋಡಿ. ಎಲ್ಲ ರೋಡು ಸಕ್ಕದಾಗಿ ಮಾಡವ್ರೆ. ಹಂಗಾಗಿ ಘಾಟ್ ನೋಡೋಕ್ಕೆ ಒಂಥರ ಖುಷಿ. ಗಾಡಿಗಳು ರಿಪೇರಿ ಆಗಿರುತ್ತೆ. ಗಾಡಿಗಳು ಓಡಾಡ್ತಾ ಇದ್ರೆ ನೋಡೋಕ್ಕೆ ಒಂಥರ ಖುಷಿ ಲೈನಲ್ಲಿ. ಜೊತೆಲಿ ಯಾರ ಒಬ್ರು ವಿಡಿಯೋ ಮಾಡೋರು ಇದ್ಬಿಟ್ರೆ ಸಕ್ಕತ್ತಾಗಿ ವಿಡಿಯೋ ಮಾಡ್ಕೊಂಡು ಆರಾಮಾಗಿ ಓಡಾಡ್ಬೋದು. ಇರಲಿ, ನಾವು ಒಬ್ಬರೇ ಇರೋಣ. ಎಲ್ಲಿ ಹೋದ್ರೂ ಒಬ್ಬರೇ ಓಡಾಡ್ಕೊಂಡು ಒಬ್ಬರೇ ಇರೋಣ. ಆದಷ್ಟು ಬೇಗ ಎಲ್ಲರಿಗೂ ಇನ್ನೊಂದು ಸಿಹಿ ಸುದ್ದಿ ಒಂದಿದೆ, ಸರ್ಪ್ರೈಸ್ ಒಂದಿದೆ. ಏನನ್ನೋದು ಮುಂದೆ ವಿಡಿಯೋ ನೋಡ್ತಾ ಇರ್ರಿ, ಅದು ಸದ್ಯದಲ್ಲೇ ಗೊತ್ತಾಗುತ್ತೆ. ಮುಂದೆ ಹೋಯ್ತಾ ಗೊತ್ತಾಗುತ್ತೆ ಏನನ್ನೋದು. ಕೆಲವೊಬ್ರಿಗಂತೂ ಗೊತ್ತಾಗೋಗಿದೆ, ಇನ್ನು ಕೆಲವೊಬ್ರು ಗೊತ್ತಿಲ್ಲ. ಹೇಳೋಣ ಮುಂದೆ. ಸದ್ಯಕ್ಕೆ ನಾವು ಘಾಟ್ ಹತ್ಸೋಣ. ಜಾಸ್ತಿ ಮೊಬೈಲ್ ಇಟ್ಕೊಳ್ಳೋದು ಬೇಡ. ಆರಾಮಾಗಿ ಘಾಟ್ ಹತ್ಸ್ಕೊಂಡು ಹೋಗೋಣ.
ಅಲ್ಲಿಂದ ಮುಂದೆ ಬಂದ್ರೆ ಇಲ್ಲೊಂದು ಗಾಡಿ ಬಿದ್ದಿರೋದು, ಸರರಾಜಿ ಗಾಡಿ. ಇಲ್ಲಿ ನಮ್ಮ ಯಲ್ಲಾಪುರ ಘಾಟಲ್ಲಿ ಗಾಡಿಗಳು ಬೀಳೋದಂದ್ರೆ ಯಪ್ಪ, ಘಾಟ್ ನೋಡ್ರೆ ಸಣ್ಣದು ಆದರೂ ಗಾಡಿಗಳು ಬೇಜಾನ್ ಬೀಳ್ತವೆ. ಈ ರಾಮನಗರ ಘಾಟು ಶಿರಾಡಿ ಘಾಟೆಲ್ಲ ಸ್ವಲ್ಪ ದೊಡ್ಡದು, ಆದರೆ ಅಲ್ಲಿ ಇಷ್ಟೊಂದು ಗಾಡಿಗಳು ಬೀಳಲ್ಲ. ಏನಕ್ಕಂದರೆ ಇಲ್ಲಿ ಫುಲ್ಲು ಹಿಂಗೆ ಡೌನ್ ಐತೆ, ಇಲ್ಲಿ ಟರ್ನಿಂಗ್ಗಳು ಕಡಿಮೆ, ಹೆಂಗೆ ಬೇಕಾದ್ರೆ ಹಂಗೆ ಸ್ಪೀಡಲ್ಲಿ ಬರ್ತಿರ್ತಾರೆ, ಘಾಟ್ ಥರ ಕಾಣಲ್ಲ, ಬಂದು ಹಿಂಗೆ ದಬಾಕೊಂಬಿಡ್ತಾರೆ. ನಮ್ಮ ಶಿರಾಡಿ ಘಾಟ್ ಟರ್ನಿಂಗ್ ಜಾಸ್ತಿ, ಆಮೇಲೆ ರಾಮನಗರ ಘಾಟು ಅಷ್ಟೇ ನಿಧಾನಕ್ಕೆ ಬರ್ತಾರೆ. ಇಲ್ಲಿ ನಿಧಾನ ಬರೋದೇ ಇಲ್ಲ, ಎಲ್ಲರೂ ಕಾರ್ ಬಂದಂಗೆ ಬರ್ತಿರ್ತಾರೆ, ಸಡನ್ನಾಗಿ ಬ್ರೇಕ್ ಹೊಡಿತಾರೆ, ನಿಲ್ಲಲ್ಲ, ಹಿಂಗೆ ಮಾಡ್ಕೊತಾರೆ. ಯಲ್ಲಾಪುರ ಘಾಟಲ್ಲಿ ನೋಡಿ ಇವತ್ತಿನ ದಿವಸ 2 ಗಾಡಿ, ಒಂದಲ್ಲ ಅಂತ 2 ಗಾಡಿ. ಇನ್ನೂ ಹೋಗಿಲ್ಲ, ಇನ್ನು ಮುಕ್ಕಾಲು ಭಾಗ ಅಷ್ಟೇ ಘಾಟ್ ಬಂದಿರೋದು ನಾನು, ಇನ್ನು ಕಾಲು ಭಾಗ ಐತೆ, ಅದರೊಳಗೆ ಇನ್ನೂ ಬಿದ್ದಿರ್ತಾರೆ ಏನೋ ಗೊತ್ತಿಲ್ಲ. ನೋಡೋಣ, ಘಾಟ್ ಹತ್ತಿಸ್ಕೊಳ್ಳಿ ಫಸ್ಟ್. ಆಮೇಲೆ ನಮ್ಮ ಕಲಘಟಗಿಯಿಂದ ತಡಾಸ್ ಹೋಗೋ ರೋಡಲ್ಲಿ ಹೋಗ್ತಾ ಇದ್ದೀನಿ. ರೋಡ್ ನೋಡ್ತಿರ್ಬೋದು ಹೆಂಗಿದೆ ಅಂತೇಳಿ. ಈ ರೋಡು ಮುಂಚೆ ಸಿಂಗಲ್ ರೋಡ್ ಇತ್ತು, 18 ಕಿಲೋಮೀಟ್ರ್ ಹೋಗೋಕ್ಕೆ ಮಿನಿಮಮ್ಮು 1.5 2 ಅವರ್ ಟೈಮ್ ತಗೊಳ್ಳೋದು. ಆಮೇಲೆ ಕೆಲಸ ಮಾಡ್ತಾ ಇವಾಗ ಫುಲ್ಲು ಟಾಪ್ ಆನ್ ಟಾಪ್ ಕೆಲಸ ಮಾಡಿದ್ದಾರೆ. ಇವಾಗ ನಾವು ಹುಬ್ಳಿ ಹೋಗಿ ಬರಲೇಬೇಕನ್ನೋದು ಅವಶ್ಯಕತೆನೇ ಇಲ್ಲ. ಕಲಘಟಗಿಯಿಂದ ರೈಟ್ ಕೊಡೋ ಸೀದಾ ತಡಾಸ್ 18 ಕಿಲೋಮೀಟ್ರ್ ಹಿಂಗೆ ಫುಲ್ ಟಾಪ್ ಆನ್ ಟಾಪ್ ರೋಡ್. ಈಗ ನೋಡಿ, ಇದೊಂದು ಬ್ರಿಡ್ಜಲ್ಲಿ ಒಂದು ಸ್ವಲ್ಪ ಪೆಂಡಿಂಗ್ ಇಟ್ಟಾರೆ, ಬಿಟ್ಟರೆ ನಿಮಗೆ ಟೋಟಲ್ ಕೆಲಸ ಕಂಪ್ಲೀಟ್ ಆಗೈತೆ. ಲಾಸ್ಟ್ ಟೈಮು ಕಂಪ್ಲೀಟ್ ಇರಲಿಲ್ಲ, ಸ್ವಲ್ಪ ಪೆಂಡಿಂಗಲ್ಲಿ ಇತ್ತು. ನಾವು ಅಲ್ಲೇ ಬಂದು 2-3 ತಿಂಗಳಾದಾಗ ಬಂದು ನೋಡಿದ್ನಲ್ಲ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಇದೇ ರೂಟಲ್ಲಿ ಹೋಗಿದ್ದೆ, ನೋಡಿದೆ, ಗೊತ್ತಾಯಿತು. ಇವಾಗ ಇಷ್ಟು ಬಿಟ್ಟರೆ ಪೂರ್ತಿ ನಿಮಗೆ ಕಂಪ್ಲೀಟ್ ಮಾಡಿಬಿಟ್ಟಿದೆ. ಇದೊಂದಿಷ್ಟು ಏನಕ್ಕೆ ಪೆಂಡಿಂಗ್ ಇಟ್ಟಾರ ಅಂತ ಗೊತ್ತಿಲ್ಲ. ಮುಂಚೆ ಎಲ್ಲ ಹೋಗಿ ಹುಬ್ಳಿಯಿಂದ ಬರ್ತಿದ್ವಿ, ಇವಾಗ ಅವಶ್ಯಕತೆನೇ ಇಲ್ಲ, ಆರಾಮಾಗಿ ಹಿಂಗೆ ಹೋಗ್ಬಿಡ್ಬೋದು. ಆ ಕಡೆಯಿಂದ ಹೋಗ್ಬೇಕಾರೆ ತಡಾಸಿಂದ ಕಲಘಟಿಗೆ ಹೋಗಿದ್ದೆ ಗೊತ್ತಾಗಲಿಲ್ಲ. 18 ಕಿಲೋಮೀಟ್ರ್ ಕರೆಕ್ಟಾಗಿ 20-25 ನಿಮಿಷಕ್ಕೆಲ್ಲ ಹೋಗ್ಬಿಟ್ಟು. ಹೆಂಗೈತೆ ನೋಡಿ ರೋಡ್. ಟೈಮ್ ಆಗಲೇ 11:15, ಇಲ್ಲಿ ಬರೋಷ್ಟೊತ್ತಿಗೆ ನೋಡೋಣ. ಒಟ್ಟಿನಲ್ಲಿ ಬಿಸಿಲಂತೂ ಇಲ್ಲವೇ ಇಲ್ಲ ಇವತ್ತು, ಫುಲ್ಲು ಮೋಡ ಕವಿದ ವಾತಾವರಣ. 11:15 ಆದ್ರೂ ಇನ್ನೂ ಸೂರ್ಯನ ನೋಡೇ ಇಲ್ಲ, ಎಲ್ಲವನ್ನೂ ಗೊತ್ತಿಲ್ಲ. ಹಿಂಗೆ ಇದ್ರೆ ಸಾಕು, ಆರಾಮ ನಿಧಾನಕ್ಕೆ ಓಡಿಸ್ಕೊಂಡು ಹೋಯ್ತಾ ಇರ್ಬೋದು. ಎಲ್ಲ ನೇರಳೆ ಗಿಡಗಳು ನೋಡಿ, ಎಲ್ಲ ನೇರಳೆ ಹಣ್ಣು ಬಂದು ಇಲ್ಲಿ ಎಷ್ಟು ಇದಾವೆ ನೋಡಿ, ನೇರಳೆ ಹಣ್ಣು. ನಮ್ಮ ಅರಸೀಕೆರೆ ಹತ್ರ ಇರುವ ಬಾಣಾವರ ಟೋಲಲ್ಲಿ ನಿಲ್ಲಿಸಿ ನೈಟು ಊಟ ಮಾಡೋಣ ಅಂತ ನಿಲ್ಲಿಸಿದ್ದೀನಿ ನೋಡಿ. ಅದೇ ಟೋಲು, ಬಾಣಾವರ ಟೋಲು. ನಾವು ಮಾಡ್ತಿರೋದು ಚಿತ್ರಾನ್ನ, ಬಜ್ಜಿ. ಟೈಮ್ ಈಗ 8 ಗಂಟೆ ಆಗಿದೆ. ಇನ್ನು ಮುಂದೆ ಎಲ್ಲೂ ಹೋಟ್ಲುಗಳು ಸಿಗೋಲ್ಲ ಹಾಸನ ರೋಡಲ್ಲಿ, ಹಂಗಾಗಿ ಇಲ್ಲೇ ಚಿತ್ರಾನ್ನ ತಿನ್ಕೊಂಬಿಡೋಣ, ಇಲ್ಲಿತ್ತು ಟೋಲಲ್ಲಿ ತಿನ್ಕೊಳ್ಳೋಣ ಅಂತ ನಿಲ್ಲಿಸಿ ಇಲ್ಲೇ ಊಟ ಮಾಡ್ತಾಯಿದ್ದೀನಿ. ಲೇಟ್ ಆಗಿಬಿಟ್ರೆ ಈ ರೋಡುಗಳಿಗೆಲ್ಲ, ನಮ್ಮ ಹೈವೇಗೆಲ್ಲ ಸಿಗ್ತವೆ, ಈ ರೋಡುಗಳೆಲ್ಲ ಸಿಗೋಲ್ಲ, ಹಂಗಾಗಿ ಊಟ ಮಾಡೋಣ ಅಂತ ಮಾಡ್ತೀವಿ. ಬನ್ನಿ ಊಟ ಮಾಡೋಣ. ಬಾಣಾವರದಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೀನಿ. ರೋಡ್ ಮಾತ್ರ ಸೂಪರಾಗೈತೆ. ಇದರಿಂದ ಬೀರೂರಿಂದ ಸಿಟಿ ಒಳಗೆ ಹೋಗಲಿಲ್ಲ, ಸೀದಾ ಬೈಪಾಸು, ಕಡೂರು ಬೈಪಾಸು. ಈಗ ಬಾಣಾವರನೂ ನೋಡಿ ಸಿಟಿ ಒಳಗೆ ಹೋಗುತ್ತೆ, ಇಲ್ಲಿ ಬೈಪಾಸಲ್ಲಿದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ಕಡೂರು ಮತ್ತು ಬೀರೂರು ಯಾವುದು ಬೈಪಾಸ್ ಓಪನ್ ಇರಲಿಲ್ಲ, ಇವಾಗೆಲ್ಲ ಓಪನ್ ಇದೆ. ಮಳೆ ಮಾತ್ರ ನಿಲ್ತಾ ಇಲ್ಲ, 10 ನಿಮಿಷ ಅನಿತೈತೆ ಬಿಡ್ತೈತೆ. ಬಾಬು ಏನು ಬೋಲ್ಡ್ ಇದು! ಟಿಪ್ಟೂರು, ಹಾಸನ, ಉಳಿಯಾರ್, ಬೇಲೂರು, ತುಮಕೂರು, ದಾವಸ್ಪೇಟೆ, ಬೆಂಗಳೂರು, ಇಷ್ಟೊಂದು ಬೋಲ್ಡು. ಹೋಗೋಣ. ಇನ್ನೂ ಇದು ಬಾಣಾವರ ಸಿಟಿ ಒಳಗೆ ಹೋಗೋದು, ಇದು ಬೈಪಾಸಲ್ಲಿ ಹೋಗ್ತೀವಿ ನಾವು. ಇಲ್ಲಿಂದ ನೆಕ್ಸ್ಟು ಅರಸೀಕೆರೆಯಿಂದ ದುದ್ದದಿಂದ ಹಾಸನ. ಇನ್ನೂ ಒಂದು 60 ಕಿಲೋಮೀಟರ್ ಇದೆ ಅಷ್ಟೇ ನಮಗೆ ಹಾಸನ. ಟೈಮ್ 11 ಗಂಟೆ. ಚಿತ್ರಾನ್ನ ಮಾತ್ರ ಸೂಪರಾಗಿತ್ತು. ಚಿತ್ರಾನ್ನ ತಿಂದು ಹೋಯ್ತಾ ಇದಕ್ಕೆ ಬಾಣಾವರ ಟೋಲಾಗಿ. ಇನ್ನೊಂದು ಏನಪ್ಪ ಅಂದರೆ ಗಾಡಿಗಳ ಮೇಲೆ ಗಾಡಿ ಬರ್ತೈತೆ. ಇವ್ರು ನೋಡ್ರಿ ಡೀಸೆಲ್ ರೇಟ್ ಬೇರೆ ಏರ್ಸ್ಕೊಂಡು ಹೋಯ್ತಾ ಅವ್ರೆ. ಇವಾಗ ಹೊಸ ರೂಲ್ಸ್ ಬೇರೆ ಬಂದಿದೆ, ಆಲ್ ಇಂಡಿಯಾ ಪರ್ಮೆಂಟ್ ಗಾಡಿಗಳಿಗೆಲ್ಲ ಪ್ಯಾನಿಕ್ ಬಟನ್ ಇರಲೇಬೇಕು ಅಂತೇಳಿ. ನಮಗೂ ಪ್ಯಾನಿಕ್ ಬಟನ್ಗೆ ಏನಪ್ಪ ಅವಶ್ಯಕತೆ? ಪ್ಯಾಸೆಂಜರ್ ವೆಹಿಕಲ್ಗಾದರೆ ಸಮಸ್ಯೆ ಆದಾಗ ಸಡನ್ನಾಗಿ ಬರಲಿ,
ಅಂಥೇಳಿ ಪ್ಯಾನಿಕ್ ಬಟನನ್ನು ಯೂಸ್ ಮಾಡ್ತಾರೆ. ಆದರೆ ಈಗ ನಮ್ಮ ಗಾಡಿಗಳಿಗೂ ಕಂಪಲ್ಸರಿ ಪ್ಯಾನಿಕ್ ಬಟನ್ ಇರಲೇಬೇಕು ಅಂಥೇಳಿ 12,000 ರೂಪಾಯಿ ಪ್ಯಾನಿಕ್ ಬಟನ್. ಇಲ್ಲ ಅಂದರೆ ಆಲ್ ಇಂಡಿಯಾ ಪರ್ಮೆಂಟ್ ಆಗ್ತಾಯಿಲ್ಲ. ನಮ್ಮ ಮಾರುತಿ ಗಾಡಿ ಆಲ್ ಇಂಡಿಯಾ ಪರ್ಮೆಂಟ್ ಇತ್ತು, ಆಗ್ತಾಯಿಲ್ಲ. ನಮ್ಮದು ಮುಂದಿನ ತಿಂಗಳು 10ನೇ ತಾರೀಕೇನೋ ಐತೆ, 14ನೇ ತಾರೀಕು FC ಐತೆ, ಆಲ್ ಇಂಡಿಯಾ ಪರ್ಮೆಂಟ್ ಐತೆ 10ನೇ ತಾರೀಕೇನೋ, 14ನೇ ತಾರೀಕೆ ಸೇಮು, ಎರಡು ಒಂದೇ ದಿವಸ ಬರುತ್ತೆ. ಅವತ್ತು ಆಲ್ ಇಂಡಿಯಾ ಪರ್ಮೆಂಟ್ ಐತೆ, ಪ್ಯಾನಿಕ್ ಬಟನ್ ಬೇರೆ ಹಾಕ್ಸ್ಬೇಕಂತೆ. ಏನೇನು ರೂಲ್ಸ್ ತರ್ತಾರೆ. ಒಟ್ಟು ಲಾರಿಯವ್ರ ಹತ್ರದಿಂದ ಹೆಂಗೆ ಕಿತ್ಕೊಳ್ಬೇಕೋ ದುಡ್ಡು ಹಂಗೆಲ್ಲ ಕಿತ್ಕೋತಾವ್ರೆ. ರೋಡಲ್ಲಿ ಟೋಲು, ಟ್ಯಾಕ್ಸು, ಈ ಪ್ಯಾನಿಕ್ ಬಟನು, ಟಯರಾಗಿ ಏರ್ಸು, ಎಲ್ಲ ಪ್ರತಿ ಡೀಸೆಲಾಗಿ ಏರ್ಸು. ಡೀಸೆಲಾಗಿ ಏರಿಸ್ತಾರೆ, ಒಂದೇ ಸಲ ಒಂದು ಏರಿಸ್ಬಿಟ್ಟು ಏನೋ ಒಂದು ಮಾಡ್ತಾರೆ. ಬಾಡಿಗೆಗಳು ರೇಸ್ ಮಾಡ್ಕೊಳ್ಳೋ ಇಲ್ಲ. 3 ರೂಪಾಯಿ 90 ಪೈಸಾ, 1 ರೂಪಾಯಿ 2 ರೂಪಾಯಿ ಹಿಂಗೆ ಏರಿಸ್ಕೊಂತಾರೆ. ಪಾರ್ಟಿಗೆ 1 ರೂಪಾಯಿಗೆಲ್ಲ ಏನಪ್ಪ ಬಾಡಿಗೆ ಕೊಡೋದು ನಾವು ಅಂತ ಹೇಳ್ತಾರೆ. ಈಗ ಸ್ವಲ್ಪ ಏರಿಸ್ಕೊಂಡೋದ್ರೆ ಅವ್ರ ಹತ್ರ ನಾವು ಕೇಳೋಂಗೂ ಇಲ್ಲ, ಬಿಡೋಂಗಿಲ್ಲ. ಬಾಡಿಗೆನೂ ರೇಸ್ ಆಗ್ತಿಲ್ಲ. ತುಂಬಾ ಡಿಪಾರ್ಟ್ಮೆಂಟ್ ಅಂತೂ ತುಂಬ ಲಾಸಲ್ಲಿ ಓಡ್ತೈತೆ. ಉಳಿಯೋ ದುಡ್ಡುಗಳು ಇಲ್ದಂಗೆ ಆಗ್ತಾಯಿದ್ದಾವೆ. ಇವು BS6 ಆ್ಯಡ್ ಬ್ಲೂ 1300 ರೂಪಾಯಿ ಇತ್ತು. ಒಂದು 20 ಲೀಟ್ರ್ ಬಕೆಟು 1700 ರೂಪಾಯಿ ಮಾಡಿದ್ದಾರೆ. ಅಲ್ಲಿ ತಗೊಳ್ಳಿ 400 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ಬಕೆಟ್ಗೆ. ಇದಕ್ಕೆ ಹಾಕ್ಲಿಲ್ಲ ಅಂದರೆ ಓಡಲ್ಲ ಈ ಗಾಡಿಗಳು. ಏನು ಹಾಕೋದು, ಏನು ಬಿಡೋದು, ಏನು ಓಡಿಸೋದು. ಓನರ್ಗಳಿಗಂತೂ ಹೇಳ್ಕೊಳಂಗಿಲ್ಲ, ಬಿಡ್ಕೊಳಂಗಿಲ್ಲ ಆಗ್ಬಿಡೈತೆ ಗಾಡಿ ಹಾಕ್ದವರು. ಇದರಲ್ಲಿ ಹೊಸ ಗಾಡಿಗಳು ಬೇರೆ ಬರ್ತಾ ಇದ್ದಾವೆ. ಏನೋ ಚೆನ್ನಾಗಿ ಓಡ್ತಿತ್ತಲ್ಲ ಅಂತ ಹೊಸ ಗಾಡಿ ತಂದಾರೆ. ಈಗ ನೋಡ್ರೆ ಮತ್ತೆ ಪ್ರಾಬ್ಲಮ್ಗಳು ಇವು. ಡೀಸೆಲ್ದು ಸಮಸ್ಯೆ ಆಗಿ, ಡೀಸೆಲ್ ರೇಟೆಲ್ಲ ಜಾಸ್ತಿ ಆಗಿ ಹಿಂಗಾಗುತ್ತಂತ ಗೊತ್ತಿರೋ ಗಾಡಿಗಳೇ ತರ್ತಿರಲ್ಲ. ತಂದಿರೋರಂತೂ ಕಷ್ಟ ಬಿದ್ದು ಓಡಿಸ್ಕೊಂಡ್ರೆ ಏನೋ ಒಂದು. ಅದೇ ಏನಪ್ಪ ಅಂದರೆ ಇವಾಗ ಮುಂಚೆ ಗಾಡಿ ಕಂತು, ಡ್ರೈವರ್ ಸಂಬಳ ಎಲ್ಲ ಹೋಗಿ ಒಂದಿಷ್ಟಂತ ದುಡ್ಡು ಉಳಿಯೋದು. ಇವಾಗ ಏನಿಲ್ಲ, ಅಲ್ಲಿಗೆ ಗಾಡಿ ಕಂತು, ಡ್ರೈವರ್ ಸಂಬಳ, ಗಾಡಿಗೆ ಡೈಲಿ ಇಷ್ಟು ಮೇಂಟೆನೆನ್ಸ್ ಅಂದರೆ ಮುಗ್ದೋಯ್ತು. ಎಕ್ಸ್ಟ್ರಾ ದುಡ್ಡು ಉಳಿಯಲ್ಲ, ಏನಿಲ್ಲ. ಎಕ್ಸ್ಟ್ರಾ ಏನೋ ರಿಪೇರಿ ಬಂದರೆ ಕೈಯಿಂದನೋ ಸಾಲ ಪಾಲ ಮಾಡಿ ಗಾಡಿ ಮೇಂಟೈನ್ ಮಾಡಿ ಓಡಿಸಬೇಕಷ್ಟೆ. ಈ ಬಾಡಿಗೆ ಕಾಂಪಿಟೇಷನಾಗಂತೂ ಕೇಳಂಗೆ ಇಲ್ಲ. ಮತ್ತು ನೋಡಿ, ಗೋವಾದಲ್ಲಿ ಹೋಗಿ ನಾನು ಶನಿವಾರ ಖಾಲಿ ಮಾಡಿದವನು. ಶನಿವಾರ ಲೋಡ್ ಆಗಿಲ್ಲ, ಭಾನುವಾರ ಲೋಡ್ ಆಗಿಲ್ಲ, ಸೋಮವಾರ ಲೋಡ್ ಆಗಿಲ್ಲ, ಮಂಗಳವಾರ ಲೋಡ್ ಮಾಡ್ಕೊಂಡು ಇವತ್ತು ಬುಧವಾರ, ನಾಳೆ ಗುರುವಾರ ಹಾಸನದಲ್ಲಿ ಹೋಗಿ ಖಾಲಿ ಮಾಡಬೇಕು. ಇದೇ ಹಾಸನ ನಾನು ಆಗಸ್ಟ್ ತಿಂಗಳಲ್ಲಿ ಒಂದ್ಸಲಿ ಬಂದಿದ್ದೆ. ಹಾಸನ ಖಾಲಿ ಮಾಡಿ ಮೈಸೂರಾಗಿದ್ದೆ. ಅವತ್ತು 1600 ರೂಪಾಯಿ ಟನ್ನಿಗೆ ಬಾಡಿಗೆ ಹಾಸನಕ್ಕೆ. ಇವತ್ತು 1550 ರೂಪಾಯಿ, 50 ರೂಪಾಯಿ ಬಾಡಿಗೆ ಕಮ್ಮಿ. ಮೈಸೂರಿಗೆ ರೀಸೆಂಟಾಗಿ ಈ ಗಾಡಿಯಲ್ಲಿ 2-3 ಸಲ ಹೋಗಿದ್ದೆ. 1750, ಇವತ್ತು 1700, ಅದ್ರಾಗ 50 ರೂಪಾಯಿ ಕಮ್ಮಿ. ಏನು ಹೇಳೋಣ ಹೇಳಿ. 50 ರೂಪಾಯಿ ಬಾಡಿಗೆ ಬೇರೆ ಡೌನು. ನೋಡಿರಿ, ಡೀಸೆಲ್ ರೇಟ್ ನೋಡ್ರಿ ಜಾಸ್ತಿ ಆಗವೆ. ಎಲ್ಲ ಜಾಸ್ತಿ ಆಗವೆ, ಬಾಡಿಗೆ ಮಾತ್ರ ಕಮ್ಮಿ. ಏನು ಹೇಳೋದು, ಯಾರು ಬಿಡೋದು. ಒಟ್ನಲ್ಲಿ ಗಾಡಿಯವ್ರ ಕಷ್ಟ ಗಾಡಿಯವ್ರಿಗೆ ಗೊತ್ತು. ಇನ್ನು ಮುಂದೆ ಹೆಂಗಾಗುತ್ತೆ, ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇವೆಲ್ಲ ರೂಲ್ಸ್ ತರ್ತಾರೆ, ಪ್ಯಾನಿಕ್ ಬಟನು ಅವು ಇವು ಬರಲಿ, ಅವೆಲ್ಲ ಬೇಡ. ಅವೆಲ್ಲ ಏನಂದರೆ ಒಂದು ಸೇಫ್ಟಿಗೋಸ್ಕರ ಮಾಡ್ತಾರೆ, ಓಕೆ, ಇಲ್ಲ ಅಂತಲ್ಲ. ಈ ನಮ್ಮ ಬಾಡಿಗೆದು ಒಂದು ರೂಲ್ಸ್ ತರಲ್ಲ. ರೋಡಲ್ಲಿ ಪೊಲೀಸ್ನವ್ರ ಕಾಟ, RTO ಅಂತೂ ಕೇಳಬೇಡ್ರಿ, ಹೇಳ್ಕೊಳಂಗಿಲ್ಲ, ಬಿಡ್ಕೊಳಂಗಿಲ್ಲ. ಎಲ್ಲರದು ಕಾಟ, ಎಲ್ಲರಿಗೂ ಹಂಚ್ಬೇಕು. ಇವೆಲ್ಲ ರಾಮಾಯಣ. ಅವಾಗ ಅದಕ್ಕೂ ಒಂದು ರೂಲ್ಸ್ ತಂದವರೆಲ್ಲ ನಿಂತ್ಕೊಳ್ಳಿದಾರಂಗೆ. ನಮ್ಗೆ ಏನೋ ಒಂದು ಮಾಡಿ ಒಂದು ದಾರಿ, ಒಂದು 4 ಕಾಸು ಉಳಿಯೋಂಗೆ ಮಾಡಿದ್ರೆ ಏನೋ ಪರವಾಗಿಲ್ಲ. ಇಲ್ಲ, ಎಲ್ಲರಿಗೂ ಕೊಟ್ಬಿಟ್ಟು ಕೈಯಲ್ಲಿ ನಾವು ಓನರ್ಗಳು ಚೊಂಬಿಡ್ಕೊಂಡು ಹೋಗ್ಬೇಕು. ಪೊಲೀಸು, RTO, ಟೋಲು, ಡೀಸಲು, ಲೋಡ್ ಮಾಡೋರು, ಖಾಲಿ ಮಾಡೋರು ಎಲ್ಲ ಜಾಸ್ತಿ. ಎಲ್ಲರಿಗೂ ಆಫೀಸ್ನವರು ಎಲ್ಲರಿಗೂ ಕೊಟ್ಕೊಂಡು ಲಾಸ್ಟಿಗೆ ಓನರ್ ಕೈಗೆ ಬರೋದೇ ಚೊಂಬಾಗ್ಬಿಡೈತಿ. ಇವಾಗ ಏನೇನಾಗುತ್ತೋ ಮುಂದೆ ನೋಡೋಣ. ಸದ್ಯಕ್ಕೆ ಇವಾಗ ನಾವು ಹಾಸನ ಕಡೆ ಹೋಗೋಣ. ಯೋಚನೆ ಮಾಡಿದ್ರೆ ಫಲ ಇಲ್ಲ. ಯಾವುದಪ್ಪ, ಅಲ್ಟ್ರಾ K52C2201 C2201, ನಮ್ಮದು 1355. ಇರಲಿ, ಸದ್ಯಕ್ಕೆ ಹೋಗೋಣ. ಬೈಕ್ ಬೇರೆ ಓಡ್ಸಕ್ ಬರಲ್ಲ, ಸುಮ್ಮನೆ ಕಲ್ತಿಂತವ್ರೆ.
ಅಲ್ಲೇ ಅಲ್ಲನ ಆಂಧ್ರದಾಗ ಹೆಂಗ ನೋಡ್ಕೊಂಡ್ ಮಕ್ಕಳ ಮಾತಾಡಾಗಿ ಮಗ ತಳಿ ಎದ್ದಿ ಹುಡುಕ್ತಲ್ಲೇ ಹಿಂದಿ ಬರಲ್ಲ, ಹಿಂದಿ ಮಾತಾಡ್ತಾವ ನಮ್ಮ ಹಾಸನದಲ್ಲಿ ಮಧ್ಯಾಹ್ನ 2 ಗಂಟೆ ಆದರೂ ಗಾಡಿ ಖಾಲಿಯಾಗಿಲ್ಲ. ಇವಾಗ ಬಿಡಿಸ್ಕೊಂಡಿದ್ದಾರೆ ನೋಡಿ, ಬಿಸಿಲು ಹೆಂಗೆ ಮಾಡ್ತದೆ. ನಮ್ಮ ಗಾಡಿ ಡ್ರೈವರ್ ನೋಡಿ ಹೆಂಗೆ ಕುಂತವ್ರೆ. ಮೊಬೈಲ್ ನೋಡ್ಕೊಂಡು ಕೂತಿರೋದು ನೋಡು ನಮ್ಮ ಅನಿಲ. ಓಯ್ ಓಯ್ ಊಟ ಮಾಡ್ಕೊ ಬಂದ್ವಿ. ಈಗ ಅಲ್ಲಲ್ಲಿರೋ ಬಿರಿಯಾನಿದು ಇದೆಲ್ಲ ತೆಗಿತಾ ಕುಂತ್ಬಿಟ್ಟಾರೆ ಪೀಸ. ಇವಾಗ ಶುರು ಮಾಡಿದ್ದಾರೆ ಅತ್ತೆ ಖಾಲಿ ಮಾಡೋಕ್ಕೆ. ಎಷ್ಟೊತ್ತು ಮಾಡಿಕೊಡ್ತಾರೆ. ಒಟ್ಟಿನಲ್ಲಿ ಇಲ್ಲೇ ಸಾಯಂಕಾಲ ಆಗ್ಬಿಡ್ತೈತೆ. ಇನ್ನೇನು ಮೈಸೂರು ಏನಿದ್ರು ನಾಳೆನೇ ಇದೆ. ನಾವು ಅಲ್ಲೋಡ್ ಮಾಡ್ತಿರೋ ಪಾಯಿಂಟ್ ಹತ್ರ ಶಂಕರ ಬಿಲ್ಡ್ ಪ್ರೋ, ಜಯನಗರ, ಹಾಸನ. ಸ್ವಾಮಿ ವಿಡಿಯೋ ಕಾಲ್ ಮಾಡವ್ರೆ, ಮಾತಾಡ್ತಾವ್ರೆ. ಖಾಲಿ ಎಷ್ಟೊತ್ತಾಗತ್ತೆ ನೋಡೋಣ. ಮಾಡ್ತಾವ್ರೆ ಒಂದೊಂದೇ ನಿಧಾನಕ್ಕೆ. ನೋಡಿ ನಮ್ಮ ಮನೇಲವ್ರು ಹೊಂಟ್ರೀಗ. ಏನೇನು ಟಾಟಾ, ಬಾಯ್ ಬಾಯ್, ಮತ್ತೆ ಸಿಗೋಣ. ಹಿಂಗೆ ಕಾಲಕ್ಕೆ ತಳ್ಳು. ಹಂಗೆ ತಳ್ಕೊಂಡೋಗಿ ಸ್ಟಾರ್ಟ್ ಆಗುತ್ತೆ. ಹುಷಾರು ಮುಂದೆ. ಬಾಯ್, ಫೋನ್ ಮಾಡು. ಹಾಸನ ನೋಡಿ ಖಾಲಿ ಮಾಡ್ಕೊಂಡು ಪೇಮೆಂಟ್ಗೆ ಹೋಗ್ತಾಯಿದ್ದೀನಿ. ಟೈಮ್ ಆಲೇ 7:15 ಆಯಿತು. ಒಂದೊಂದು ಡೆಲಿವರಿ ಒಂದೊಂದು ದಿನ ಮಾಡಿದ್ರೆ ಹಿಂಗೆ ಖಾಲಿ ಮಾಡಿ. ಈಗ ಲೋಡ್ ಮಾಡ್ಕೊಂಡು ಒಂದಿನ, ನಿನ್ನೆ ಒಂದಿನ, ಇವತ್ತೊಂದು ದಿನ, ನಾಳೆ ಒಂದಿನ, ಟೋಟಲ್ ನಾಳೆನೂ ಲಾಸೆ. ಒಂದು ಲೋಡಿಗೆ 4 ದಿನ ತಗೊಂಡ್ರೆ ಓನರ್ಗಳು ಎಲ್ಲಿ ಉದ್ಧಾರ ಆಗ್ಬೇಕಪ್ಪ, ಏನು ಮಾಡ್ಬೇಕಪ್ಪ? ಈ ಬಾಡಿಗೆಯಲ್ಲಿ ಬಾಡಿಗೆ ರೇಸ್ ಮಾಡಲ್ಲ ಅಂತಾರೆ, ಡೀಸೆಲ್ ರೇಟ್ ಏರಿಸ್ತಾರೆ, ಗಾಡಿನೂ ಖಾಲಿ ಮಾಡಲ್ಲ ಅಂತಾರೆ. ಇದ್ರಾಗ ನೋಡ್ರೆ ಬಾಡಿಗೆ ನಾಳೆ ಹಾಕ್ತೀನಿ, ನಾಡ್ದು ಹಾಕ್ತೀನಿ ಅಂತಾರೆ. ಖಾಲಿ ಆದರೆ ಕೈಯಿಂದ ಬಂಡವಾಳ ಹಾಕ್ಕೊಂಡು ಓಡಿಸಿ ಅವ್ರ ಹತ್ರ ಭಿಕ್ಷೆ ಬಿಡೋದಾಗ್ಬಿಡುತ್ತೆ. ಗಾಡಿ ಡಿಪಾರ್ಟ್ಮೆಂಟ್ ಟೋಟಲ್ ಇದಾಗ್ಬಿಡೈತೆ. ಕೇಳೋರಿಲ್ಲ. ಪರಿಸ್ಥಿತಿ ಹೆಂಗಾಗೈತೆ ಅಂದರೆ ಕೇಳೋರು ಯಾರಿಲ್ಲ. ಜಾಸ್ತಿ ಏನಾದ್ರು ನಾವು ಕೇಳಿದ್ರೆ ನಮಗೆ ಲೋಡ್ ಇಲ್ಲ. ಇಲ್ಲ ನಿಲ್ಸ್ಕೊಂಡ್ರೆ ಗಾಡಿ ಕಂತು ಕಟ್ಟೋಕ್ಕಾಗಲ್ಲ, ಡ್ರೈವರ್ಗಳು ಸಂಬಳ ತಗೊಳಕ್ಕಾಗಲ್ಲ. ಹೆಂಗಾಗ್ಬಿಡಿದೆ ಪರಿಸ್ಥಿತಿ ಅಂದರೆ ಯಾರಿಗೂ ಹೇಳಬಾರ್ದು. ನೋಡಿ, ಬೆಳಗ್ಗೆಯಿಂದ ಮಾಡಿದ್ರು ಇಷ್ಟೊತ್ತು 7:30 ಅದು 6:30ಗೆ ಶುರು ಮಾಡಿದ್ದಾರೆ ಖಾಲಿ ಮಾಡೋಕ್ಕೆ. 6:30ಯಿಂದ 7:30, 12 ಅವರ್, 13 ಅವರ್ ತಗೊಂಡಾರೆ ಖಾಲಿ ಮಾಡೋಕ್ಕೆ. ಯಪ್ಪ ದೇವ್ರೆ, ಏನು ಮಾಡೋಣ? ಇನ್ನೂ ಹೋಗಿ ತೂಕ ಮಾಡ್ಕೊಂಡು ಇಲ್ಲಿಂದ ಮೈಸೂರು ಹೋಗೋ ಅಷ್ಟೊತ್ತಿಗೆ ಇಷ್ಟೊತ್ತಿಗೆ ಖಾಲಿ ಮುಚ್ಕೊಂಡು ಹೋಗಿರ್ತಾರೆ. ನಾಳೆ ಅವರು ಅಷ್ಟೇ, ಏನು ಕೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅವ್ರು ಖಾಲಿ ಮಾಡ್ದಂಗೆ ಖಾಲಿ ಮಾಡಿಸ್ಕೊಂಡು ಹೋಗ್ಬೇಕು ನಾವು. ಗಾಡಿಯವ್ರು ಭಾಳ ಹಿಂಗಾಗ್ಬಿಡೈತಪ್ಪ. ಹೋಗೋಣ ಇನ್ನು. ಈ ಹಂಸ ಹಾಸನದಲ್ಲಿ ಯಪ್ಪ ಈ ರಿಂಗ್ ರೋಡ್ ಇರೋ ಹಂಸ ಹಚ್ಚೇನೆ ಸಾಕಾಗ್ಬಿಡುತ್ತೆ. ಅದು ಶಾಂತಿನಗರ ಅಂತ ಇದು. ಇಲ್ಲಿಂದ ಸೀದಾ ಹೋದರೆ APMC ಸಂತೆಪೇಟೆ ಸರ್ಕಲಿಗೆ ಹೋಗ್ಬಿಡ್ತೈತೆ. ಇದು ಸಂತೆಪೇಟೆ ಸರ್ಕಲಲ್ಲಿ ತೂಕ ಮಾಡಿ ಅಲ್ಲಿಂದ ಹಂಗೆ ಮೈಸೂರಿಗೆ ಹೋಗೋದು. ಆ ಸ್ಲಿಪ್ ಅವ್ರ ಕೈಲಿ ಕೊಟ್ಬಿಟ್ಟು ನಾವೇನು ವಾಪಸ್ ಹಿಂಗೆ ಬರೋಂಗೇನಿಲ್ಲ. ಅಣೆಯ ನಿಧಾನ ನೋಡ್ಕೊಂಬ ಅಣೆಯ. ಬರ್ರಿ ಹೋಗೋಣ, ವೇಂಬೆಟ್ ಹತ್ರ ಹೋಗಿ ನೋಡೋಣ.